ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆಂದಾಗಿದ್ದೀರಾ ಅನ್ಕೊತೀನಿ. ನೋಡಿ, ಇಲ್ಲಿ ಹೊಸೂರಿಂದ ಆ ಕಡೆ ಬಂದಿದ್ದೀನಿ. ದೊಡ್ಡ ಕಾಡಿದು, ಕಾಡು ಪಕ್ಕದಲ್ಲಿ ಹಳ್ಳಿ ಐತೆ. ಆ ಹಳ್ಳಿ ಕಡೆ ಬಂದಿದ್ದೀನಿ. ಇಲ್ಲಿ ಇವತ್ತು ಏನಪ್ಪ ಟ್ರಾಫಿಕ್ಕು ಅಂದರೆ, ಇವತ್ತಿನ ರೆಮಿಡಿ ಬನ್ನಿ, ಇವತ್ತು ರೆಮಿಡಿ ತೋರಿಸ್ತೀನಿ. ನೋಡಿ, ಇದು ಮೋದಿಗೆ ಮರ ನೋಡಿದ್ದೀರಲ್ಲ, ಮೋದಿಗೆ ಮರದ ರೆಮಿಡಿ ಮಾಡ್ತಾಯಿದ್ದೀನಿ ಇವತ್ತು. ಇದರಲ್ಲಿ ಎಲೆಗಳು ನೋಡಿ, ಬುಡ ನೋಡಿ, ನೋಡಿದ್ರಲ್ಲ. ಇದರಲ್ಲಿ ಒಂದು 3 ಎಲೆ ಕಿತ್ಕೊಳ್ಳೋಣ. ಇದರಲ್ಲಿ ಬನ್ನಿ. ನಮ್ಮ ಮುತ್ತಾತನ ಕಾಲದಲ್ಲಿ ಎಲೆಗಳು ಇವೆಲ್ಲನೂ ಈ ಎಲೆನಲ್ಲಿ ಊಟ ಮಾಡ್ತಾಯಿದ್ದವರು ದೊಡ್ಡವರಲ್ಲ. ಅವರು ನೋಡು, ಈ 80 ವರ್ಷ, 70 ವರ್ಷ, 90 ವರ್ಷ, 100 ವರ್ಷವರೆಗೂ ಇದ್ದು ಸತ್ತೋಗವ್ರೆ. ಆದರೆ ನಮ್ಮ ಕಾಲದಲ್ಲಿ ಪ್ಲಾಸ್ಟಿಕ್ ಎಲೆ ಯಾವಾಗ ಬಂತೋ ಆವಾಗ ಈ ಎಲೆಗಳನ್ನೆಲ್ಲ ಮರ್ತೋದ್ರು ಜನಗಳು. ಇವಾಗ ನೋಡಿ, ನಮ್ಮ ಈ ಪ್ರಕೃತಿ ಭೂಮಿ ತಾಯಿ ಎಷ್ಟು ಗುಣಗಳೈತೆ ಅಂದರೆ ಯಾರಿಗೂ ಗೊತ್ತಿಲ್ಲ. ನೋಡಿ, ಅದು ಬುಡ ತೋರಿಸ್ನಲ್ಲ, ಮೋದಿಗೆ ಗಿಡ ಅಂದರೆ ನಮ್ಮ ಕಡೆ ಕೆಲವರು ಇಸ್ತ್ರಿ ಮರ ಅಂತಾರೆ. ಇಸ್ತ್ರಿ ಎಲೆಗಳು ಅಂತಾನೆ. ಇಸ್ತ್ರಿ ಎಲೆಗಳು ನಾವು ಏನೇ ಇದ್ರೂ ಇದು ಏನೇನು ಬಳಸ್ಕೊಬೇಕಂದ್ರೆ ನೋಡಿ, ಜಾಸ್ತಿ ರೋಗ ಇರೋರು, ಆರೋಗ್ಯಕ್ಕೆ ಸಮಸ್ಯೆ ಇರೋರು ಇದರಲ್ಲಿ ಒಂದು ಸ್ವಲ್ಪ ದಿನ ಊಟ ಮಾಡಿ ಸ್ವಲ್ಪ ದಿನ ಏನೇ ಆಗಲಿ ಇದರಲ್ಲಿ ಸ್ವಲ್ಪ ದಿನ ಊಟ ಮಾಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗ್ತದೆ. ಆಮೇಲೆ ಬುಡ ತೋರಿಸ್ನಲ್ಲ ನಿಮಗೆ, ಅದರಲ್ಲಿ ತೊಳೆ ಹಾಕ್ಬಿಟ್ಟು ಒಂದು ಪ್ಲಾಸ್ಟಿಕ್ ಬಾಟ್ಲಿ ಯಾವುದನ್ನ, ಒಂದು ನೀರು ಬಾಟ್ಲಾಗಲಿ ಯಾವುದನ್ನ, ಅದು ಸಿಕ್ಕಿಲ್ಲ ಅಂದರೆ ಮಣ್ಣು ಮಡಿಕೆನಲ್ಲಿ ಕೆಳಗಡೆ ಇಟ್ಬಿಟ್ಟು ತೊಳೆ ಹಾಕ್ಬಿಟ್ಟು ಅದಕ್ಕೆ ಏನನ್ನ ಒಂದು ಬುಡಕ್ಕೆ ಏನನ್ನ ಒಂದು ಇದಾಕ್ಬಿಟ್ಟು ಕಾಲುವೆ ಥರ ಮಾಡಿಬಿಟ್ಟು ಬಿಟ್ಬಿಟ್ರೆ ಅದೇನಾಗ್ತದೆ ನೈಟೆಲ್ಲ ಚೆಂದಾಗಿ ಇದು ಮಾಡ್ತಾರೆ. ಆ ನೀರನ್ನ ಕುಡಿಬೇಕು. ಸ್ವಲ್ಪ ಅದರಲ್ಲಿ ಆ ನೀರಲ್ಲಿ ಕನ್ಸಕ್ಕರೆ ಆಗಲಿ, ಸ್ವಲ್ಪ ಪಾಕ ಇತ್ತಿರೋ ಬೆಲ್ಲ ಆಗಲಿ, ಇಲ್ಲ ತಾಟು ಬೆಲ್ಲ ಆದರೂ ಪರವಾಗಿಲ್ಲ. ತಾಟು ಬೆಲ್ಲ ಆದರೆ ಇನ್ನೂ ಭಾರಿ ಒಳ್ಳೆಯದು. ನೋಡಿ, ಇವತ್ತು ಈ ರೆಮಿಡಿ ಯಾಕೆ ಕೊಟ್ಟಿದ್ದೀನಿ ಅಂದರೆ, ಆರೋಗ್ಯದ ಸಮಸ್ಯೆ ಏನೇ ಇರಲಿ ನೋಡಿ, ಎಲ್ಲ ರಿಯಲಾಗಿ ತೋರಿಸ್ತಾ ಇದ್ದೀನಿ. ನೀವು ಇವಾಗ ಮಾಡ್ಕೊಳ್ಳಿ. ಹಂಗೂ ನಿಮ್ಮ ಕೈಯಲ್ಲಿ ಮಾಡ್ಕೊಳಕ್ಕಾಗಿಲ್ಲ ಅನ್ನೋ ಪಕ್ಷ ನಾನು ಮರನೇ ತೋರಿಸ್ತೀನಿ. ಬಂದು ನೀವು ಧೈರ್ಯವಾಗಿ ನೀವು ಮಾಡಿಕೊಂಡು ಆರಾಮಾಗಿ ಕುಡ್ಕೊಬೋದು. ನೀವು ನೋಡಿ, ನಮ್ಮ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಗೆಲ್ಲ ಶೇರ್ ಮಾಡಿ. ವಿಡಿಯೋಗಳು ಇದಕ್ಕೆ ಮಳೆ ಬಿದ್ದು ಎಲ್ಲ ಇದಾಗಿ ನಾನು ವಿಡಿಯೋಗಳು ಮಾಡಿಲ್ಲ ಜಾಸ್ತಿ. ಆದರೆ ಬಂದಿದ್ದೀನಿ ಈಗ ಕಡೆ ಬಂದಿದ್ದೀನಿ. ಕಾಡಲ್ಲಿ ಜಾಸ್ತಿ ನಾನು ಸುತ್ತಾಡ್ತೀನಿ. ಏನೇನು ಐತೆ ಕಾಡಲ್ಲಿ ಎಲ್ಲ ಗಿಡ ಮರ ಎಲ್ಲ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ನೀವು ದಯವಿಟ್ಟು ಇದನ್ನೆಲ್ಲ ನೀವು ಸ್ವೀಕರಣೆ ಮಾಡಿ. ನೋಡಿ, ಇದು ನಮ್ಮ ಫ್ರೆಂಡವರು ತೋಟಗಳು. ನಾನು ಹೊಸೂರಿಂದ ಆ ಕಡೆ ಬಂದಿದ್ದೀನಿ. ಅಂದರೆ ಇದೊಂದು ಹಳ್ಳಿ, ಅಂದರೆ ಹೊಸೂರು ಬಿಟ್ಟು ಬಂದುಬಿಟ್ಟಿದ್ದೀನಿ. ಹೇಳಿದ್ದು ಅರ್ಥ ಆಯ್ತಲ್ಲ. ಮೋದಿಗೆ ಮರದ ರೆಮಿಡಿ, ಮೋದಿಗೆ ಮರದಲ್ಲಿ ಔಷಧಿ ಗುಣಗಳು ನಿಜ, ಯಾರಿಗೂ ಉಂಟೋ ಯಾರಿಗಿಲ್ಲೋ, ಆಯಿತಾ. ಕಿಡ್ನಿ ಪ್ರಾಬ್ಲಮ್ ಇರಲಿ, ಕಿಡ್ನಿಗಳ ಸಮಸ್ಯೆ ನೋಡಿ, ವಿಡಿಯೋ ಕೊನೆವರೆಗೂ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತದೆ ಗಿಡದ ಮಹಿಮೆ ಏನಂತ. ಆಗಲೇ ಹೇಳಿದ್ದೀನಲ್ಲ, ಗಿಡದ ಮಹಿಮೆ ಇದು ನೋಡೋಕ್ಕೆ ಇಷ್ಟೇ. ನಾವು ಹಾಸ್ಪಿಟ್ಲ್ಗೆ ಹೋದರೆ ಈ ಟ್ರೀಟ್ಮೆಂಟ್ಗಳೆಲ್ಲ ಬರೋಲ್ಲ, ಆಯಿತಾ. ನಾವು ಹಾಸ್ಪಿಟ್ಲ್ಗೆ ಹೋದರೆ ಮಾತ್ರೆಗಳು ಕೊಡ್ತಾರೆ, ಕುಡಿಬೋದು, ಸ್ವಲ್ಪ ಹೊತ್ತು ಇರ್ದೋಗ್ಬೋದು ಅಷ್ಟೇ, ಆಯಿತಾ. ಇದು ನಾವು ಜೀವಂತವಾಗಿ ನಮ್ಮ ಜೀವ ಹೋಗೋವರೆಗೂ ನಮ್ಮನ್ನು ಕಾಪಾಡ್ತದೆ ಇದು, ಆಯಿತಾ. ಮೋದಿಗೆ ಮರ ಆಗಲಿ, ನಾನು ತೋರಿಸ್ತಿರೋ ಪ್ರತಿಯೊಂದು ಗಿಡ ಮರದಲ್ಲಿ ನೀವು ಔಷಧಿಗಳು ನೀವು ಮಾಡ್ಕೊಂಡಿದ್ದೀರಂದರೆ ನಿಮಗೆ 100ಗೆ 100 ಆಯುಷ್, ನಿಮ್ಮ ಆರೋಗ್ಯದ ಬಗ್ಗೆ 100ಗೆ 100 ಆಯುಷ್ ಇರ್ತದೆ, ಆರೋಗ್ಯ, ಆಯಿತಾ ಫ್ರೆಂಡ್. ನನಗಿನ್ನ ಬೇರೆ ಸ್ವಲ್ಪ ಕಾಡು ಸುತ್ತಬೇಕು, ಆಯಿತಾ. ನೋಡಿ ಹೇಳಿದ್ದೀನಿ, ದಯವಿಟ್ಟು ನಿಮ್ಮ ಫ್ರೆಂಡ್ಗೆಲ್ಲ ಶೇರ್ ಮಾಡಿ ಈ ಮೋದಿಗೆ ಮರದ ರೆಮಿಡಿ.
ಆಯಿತಾ. ಮೋದಿ ಮರದಲ್ಲಿ ಎಷ್ಟು ಗುಣಗಳೈತೆ ಅಂತ ತೋರಿಸಿದ್ದೀನಿ ಆಯಿತಾ. ಅದರ ಬಬ್ಬಡಿ ಚೂರ್ಣ ಮಾಡ್ಕೊಂಡು ಕಲೆಕ್ಟ್ ಮಾಡ್ಕೊಂಡು ಡಬ್ಬನಲ್ಲಿ ಹಾಕ್ಕೊಳ್ಳಿ. ಇವಾಗ ಹೇಳ್ತಾಯಿದ್ದೀನಿ, ಅದರಲ್ಲಿ ಬಂಕ ಬರ್ತದೆ. ಆ ನೀರೆಲ್ಲ ಸ್ಟಾಪ್ ಆದಮೇಲೆ ಬಂಕ ಬರ್ತದೆ. ಆ ಬಂಕ ಸ್ಪೀಕರ್ನೇ ಮಾಡ್ಕೊಳ್ಳಿ. ಪ್ರತಿಯೊಂದಕ್ಕೂ ಎಕ್ಸ್ಪೀರಿಯನ್ಸ್ ಸಖತ್ತಾಗಿರ್ತೀರ ನೀವು ಅಷ್ಟೇ. ನೀವು ಚಿಕನ್ ತಿನ್ನೋದೇನೋ ಮಟನ್ ತಿನ್ನೋದೇನೋ ಇದರಲ್ಲಿ ಬರ್ತದೆ ನೋಡಿ ಆರೋಗ್ಯ ಹೆಂಗಿರ್ತದೆ ಅಂತ ಆಯಿತಾ. ಬಾಯ್ ಫ್ರೆಂಡ್ಸ್, ಬಾಯ್.